ಎಷ್ಟು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಗೈಸ್ ಇಲ್ಲಿ. ನಾವೇ ಸ್ವಲ್ಪ ತಿಂಗಳಿಂದ ಪ್ಲಾನ್ ಮಾಡಿದ್ವಿ. ತುಂಬ ಖುಷಿ ಆಗ್ತಾ ಇದೆ ನನ್ನ ಬ್ಲಾಗ್ನ ಟಿ ವಿಲಿ ನೋಡೋದೇ ನನ್ನ ಖುಷಿ. ಇವಾಗ ನಾವು ಗೈಸ್ ವೈಬ್ಸ್ ನೋಡಿ ಗೈಸ್, ಈ ಮಳೆಯಲ್ಲಿ ಜೋಗ್ ಫಾಲ್ಸ್ ಅಲ್ಲಿ ಜೊತೆಯಲ್ಲಿ ಗೈಸ್ ತಡೆ ಓಡಿಸೋಕೆ ಬಂದಿದ್ದೀವಿ. ಫಾರ್ ದ ಫಸ್ಟ್ ಟೈಮು ಇಷ್ಟು ಬೇಗ ದರ್ಶನ ಆಗಿರೋದು ನನಗೆ. 6 ಹಳ್ಳಿಯಿಂದ ಕಂಟಿನ್ಯೂಸ್ ಗಣೇಶಗಳು ಕುಂತ್ಕೊಂಡ್ ಬಂದವ್ರೆ, ಸಾಕಾಗೈತೆ. ಎಲ್ಲರೂ ಈ ವಿಡಿಯೋದಲ್ಲಿ ಐತೆ, ನೋಡ್ಕೊ ಬನ್ನಿ. ನಮಸ್ಕಾರ ಕರ್ನಾಟಕ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಹರೀಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಯಾವ ದಿವಸನಾ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇದು ಬುಧವಾರ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ, ನಾವು ಕಬ್ಬಾಳಗೆ ಹೋಗ್ತಾ ಇದ್ದೀವಿ. ಮ್ಯಾಟ್ರ್ ಏನಂದ್ರೆ ಹಂಗೆ ಪ್ಲೇಸ್ ನೋಡ್ಕೊಂಡು ದೇವಸ್ಥಾನ ನೋಡ್ಕೊಂಡು ಬರ್ಬೋದು ಅಂತಂದ್ಬಿಟ್ಟು ಬೆಳಗ್ಗೆ ಇವ್ನು ಕರೆದಿದ್ದ ಅಲ್ಲಿಗೆ ಬಾ ಅಂತಂದ್ಬಿಟ್ಟು, ಸರಿ ಆಯಿತು ಬರ್ತೀನಿ ಅಂತಂದ್ಬಿಟ್ಟು ಒಂದು ರೀಲ್ಸ್ ಮಾಡ್ತಾ ಇದ್ದೆ. ರೀಲ್ಸ್ ಮಾಡ್ಕೊಂಡು ಎಲ್ಲ ರೆಡಿ ಆಗಿದೆ ಆಲ್ರೆಡಿ. ರೀಲ್ಸ್ ಮಾಡ್ಬಿಟ್ಟು ಹೋಗೋಣ ಅಂತ ನೋಡಿದ್ರೆ ಇವನೇ ಇಲ್ಲಿಗೆ ಬಂದ್ಬಿಟ್ಟು ಅವನೇ ಸರ್ಪ್ರೈಸ್ ಫೋನ್ ಮಾಡ್ಕೊಬಂದು ಸರ್ಪ್ರೈಸ್ ಕೊಡ್ದಾನಂತೆ. ಏನಂದರೆ ಏನೋ ಒಂದು ಸ್ವಲ್ಪ ಕೆಲಸ ಇತ್ತಂತೆ, ಅವ್ರ ಫ್ರೆಂಡ್ನ ಇಲ್ಲಿಗೆ ಏನೋ ತಲಗಟ್ಪುರದವ್ರಿಗೂ ಬಿಡಬೇಕಾಯ್ತಂತೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದು ಹಂಗೆ ನನ್ನನ್ನು ಪಿಕ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದ. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಕಬ್ಬಾಳು. ಬನ್ನಿವಣ ಗೈಸ್. ಕ್ರೇಜಿಗೆ ಮೆಡಿಸಿನ್ ಹಾಕಿ ನೋಡಿ, ಓಕೆ ಆಗಿದೆ. ಆಲ್ಮೋಸ್ಟ್ ಎಲ್ಲ ಒಣಗಿದೆ, ರಿಕವರ್ ಆಗಿದ್ದಾನೆ. ಈ ಬಿಸಿಲು ಬಂದಾದ್ಮೇಲಿಂದ ಸ್ವಲ್ಪ ಇನ್ನೂ ಚೆನ್ನಾಗಿ ರಿಕವರ್ ಆಗಿದ್ದಾನೆ. ಮೆಡಿಸನ್ನು ಆ ಬ್ಲಾಗಲ್ಲಿ ನೀವು ಯಾರಾದರೂ ನೋಡಿದರೆ ನಿಮ್ಮ ನಾಯಿಗಳಿಗೂ ಏನಾದರೂ ಆ ಥರ ಆಗಿದ್ರೆ ಅಲರ್ಜಿ, ಸೊ ಆ ಟ್ಯಾಬ್ಲೆಟು, ಆ ಲೋಷನ್ನು ವರ್ಕ್ ಆಗುತ್ತೆ. ಸೊ ನೀವು ಆಗಿ ಬರಲ್ಲ ಕ್ರೇಜಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಎಲ್ಲಿದ್ದೀರಿ ಅಂದರೆ ಸೋಮನಹಳ್ಳಿ ಗೇಟು, ನೈಸ್ ರೋಡ್ ಟೋಲ್ ಹತ್ರ ಇದ್ದೀವಿ. ಏನಕ್ಕೆ ಅಂತಂದರೆ ಟಿಫನ್ ಮಾಡ್ಕೊಬಿಡೋಣ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನಾವೇ ಸ್ವಲ್ಪ ತಿಂಗಳಿಂದ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ಬಂದ್ಬಿಟ್ಟು ಒಂದು ಹೋಟ್ಲು ಮಾಡೋಣ, ಒಂದು ಬಿಸ್ನೆಸ್ ಮಾಡೋಣ, ಹಂಗೆ ಹಿಂಗೆ ಅಂತ. ಎಲ್ಲ ಫ್ಲಾಪ್ ಆಯಿತು. ನಿನ್ನ ಮುಖ ನೀನು ಯಾವತ್ತಾದರೂ ಕನ್ನಡಿ ನೋಡಿದ್ಯಾ? ಇವಾಗ ಅಲ್ಲಿ ಊಟ ಮಾಡಕ್ಕೆ ಬಂದಿದ್ವಿ ಗೈಸ್. ಇಬ್ಬರು ಬಾತ್ ತೊಗೊಂಡಿದ್ದೀವಿ. ನಾನು ದೋಸೆ ತಗೋಬೇಕು ತಾನೆ ಅಂತಂದ. ನಾನು ದೋಸೆ ಹಾಕೋದು ಲೇಟ್ ಆಗಿಬಿಡುತ್ತೇನೋ ಅಂದ್ಕೊಂಡು ಬಾದೆ ತೊಗೊಂಡೆ. ಗೈಸ್ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಗೈಸ್ ಇಲ್ಲಿ. ಭಯ ಗೈಸ್, ಮಿಡಲ್ ಕ್ಲಾಸ್ ಹುಡುಗರಿಗೆ ಏನು ತಗೊಂಡು ಭಯ. ಯಾರೇನು ಅನ್ಕೊತಾರೆ, ಯಾರೇನು ಮಾಡ್ತಾರೆ, ಆಸೆ ಆಗ್ಬಿಟ್ರೆ ಜನ ಜಾಸ್ತಿ ಅವ್ರೆ. ಅವರೆಲ್ಲ ಚೆನ್ನಾಗಿಲ್ಲ. ದೇವರು ನಮ್ಗೆ ಯಾವುದೋ ಒಂದು ರೂಪದಲ್ಲಿ ಕಂಡುಬಿಡ್ತಾನೆ. ನಾವು ಮುಂದೆ ಚೆನ್ನಾಗಿರ್ತೀವಿ. ಯಾರ್ಯಾರು ಫೋನ್ ಎತ್ತುತ್ತಾ ಇಲ್ಲ, ಯಾರ್ಯಾರು ಅವಾಯ್ಡ್ ಮಾಡ್ತಾವೆ. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಗೈಸ್ ಟಿಫನ್ ಬೇಗ ತಿನ್ನಲ್ಲ ಗೈಸ್. ಶಶಿ ಹೆವಿ ಲೇಟ್ ಮಾಡ್ತಾನೆ ನೋಡಿ. ಇಷ್ಟೊತ್ತಾಯ್ತು, ಇವಾಗ ಮುಗಿಸೋನೆ. ಏನು ಜನರು ಏನೋ ಒಂದು ಗೊತ್ತಿಲ್ಲ ಅಪ್ಪ, ಟೈಮಿಂಗ್ ಸೆನ್ಸ್ ಇಲ್ಲ, ಇಲ್ಲ. ಆ್ಯಕ್ಚುಲಿ ನಾನು ಬೇಗ ಊಟ ಮಾಡಿದ್ದು, ಅಣ್ಣನ ಲೇಟ್ ಆಗಿದ್ದು. ತಿಂದವನೇ ನಾನು ತಿಂದು ಕೈ ತೊಳೆದು ನೀರು ಕುಡಿದು, ಅದು ಯಾರು ಸಿಗರೇಟ್ ಸೇದೋರು, ಟೀ ಕುಡಿಯೋರು ಇದ್ದಿದ್ರೆ 2 ಸಿಗರೇಟ್ ಸೇದಿ 2 ಟೀ ಕುಡಿಯೋರು, ಅಷ್ಟೊಂದು ಊಟ ಮಾಡೋದು. ಇವನು ವಾಯ್ಸ್ ಯಾಕೆ ಹಿಂಗಾಗಿದೆ, ಏನು ನಮ್ಗೆ ಕೇಳಿಸ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ. ಅವ್ನಿಗೆ ಹುಷಾರಿಲ್ಲ, ಹಂಗೆ ಆಗ್ಬಿಟ್ಟೈತೆ ಗೈಸ್. ಶಶಾಂಕ್ ಅವರ ಮನೆಗೆ ಬಂದಿದ್ದೀವಿ ಇವಾಗ. ಇವಾಗ ಟೈಮ್ ಎಷ್ಟು ಗೊತ್ತಾ? ಎಷ್ಟು ಹೇಳು ಟೈಮು? 10:30 ಇರೋದು. ಇವಾಗ ರೆಡಿ ಆಗ್ಬಿಟ್ಟು ಬರೋದು ಒಂದು ½ ನಂದು. ನೋಡೋಣ ಇವಾಗ 10:30. 11 ಗಂಟೆ ಅಷ್ಟರಲ್ಲಿ ಇವ್ನು ಬಂದಿಲ್ಲ ಅಂದರೆ ಆಮೇಲೆ ಇರೋದು. ಗೈಸ್ ಇವ್ರ ಮನೆ ಸೈಟು ಎಲ್ಲ ನೋಡ್ಕೊಂಬಿಡಿ, ಚೆನ್ನಾಗೈತೆ. ನಮ್ದೊಂದು ಪ್ಲ್ಯಾನ್ ಐತೆ ಗೈಸ್, ನಾನೊಂದು ಐಡಿಯಾ ಕೊಟ್ಟಿದ್ದೀನಿ. ಆ ಥರ ಏನಾದರೂ ಎಕ್ಸಿಕ್ಯೂಟ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಬಟ್ ಅದು ಇವಾಗಲೇ ಹೇಳಲ್ಲ ಏನು ಪ್ಲ್ಯಾನ್ ಅಂತ. ಒಂದು ದಿವಸ ಮಾಡ್ತೀವಿ, ಮಾಡಾದ್ಮೇಲೆ ಇಲ್ಲಿ ಬಂದು ತೋರಿಸ್ತೀನಿ ಏನಂತ. ಅದು ಇದೇ ಸೈಟಲ್ಲೇ ಆಗುತ್ತೆ. ತಲೆಗೇನು ಹುಳ ಬಿಟ್ಕೊಬಿಡಿ, ಮಾಡ್ತೀವಿ. ತೆಗಿಯಪ್ಪ ನಿಮ್ಮ ಮನೆ ಹೋಮ್ ಟೂರ್ ಮಾಡ್ತೀನಿ ಗೈಸ್. ಹೇಳ್ದಂಗೆ ಕರೆಕ್ಟಾಗೆ 11 ಗಂಟೆಗೆ ಬಂದವನೇ. ನೋಡ್ಕೊಬಿಡಿ ಟೈಮು, ಮೇಂಟೈನ್ ಮಾಡವನೆ. ಇವಾಗ ಟಿ ವಿನಲ್ಲಿ ಇವಾಗ ಜಸ್ಟ್ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದೆ. ಸೊ ಅದನ್ನು ಅವ್ರ ಮನೆ ಟಿ ವಿಲಿ ನೋಡೋಣ. ತೊಗೊಂಡಿಲ್ಲ. ಹರೀಶ್ ಯಾದವ್ 97. ನಾನು ಹೇಳ್ತೀನಿ
ಹರೀಶ್ ಯಾದವ್ 97. ಅಂದರೆ ಅಲ್ಲಿ ಇದು ಡಬಲ್ ಅಂಡರ್ಸ್ಕೋರ್ ಹಾಕಬೇಕು. ಅದೊಂದು ಹಾಕಲಿ. ಹರೀಶ್ ಯಾದವ್ ಹತ್ರ ಹೋಗ್ಬಿಟ್ಟು ಡಬಲ್ ಸ್ಕೋರ್ ಹಾಕು. ಅದು ಸ್ಪೇಸ್ ಕ್ಲಿಯರ್ ಮಾಡು. ಹರೀಶ್ ಪಕ್ಕ ಸ್ಪೇಸ್ ಕ್ಲಿಯರ್ ಮಾಡು ಫಸ್ಟು. ಸ್ಪೇಸ್ ಹ್ಞೂ ಗೈಸ್ ತುಂಬ ಖುಷಿ ಆಗ್ತಾ ಇದೆ. ನನ್ನ ಬ್ಲಾಗ್ನ ಟಿವಿಲಿ ನೋಡೋದೇ ನನ್ನ ಖುಷಿ. ಸೆಲೆಬ್ರಿಟೀಸ್ 11:30 ಆಗಿದೆ. ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ. ಅದೇನೇ ಗೊತ್ತಿಲ್ಲ, ಇದೊಂಥರ ಟ್ರಿಪ್ಗೆ ರೆಸಾರ್ಟ್ಗೆ ಎಲ್ಲನೂ ಕರೆಕ್ಟಾಗಿ ಇದೇ ಪ್ಲೇಸು. ಇದು ಊರ ಮನೆ ರೋಡಿಂದನೇ ಬಿಡ್ತೀವಿ. ಸೊ ಇವಾಗ ಬಿಡ್ತಾ ಇದ್ದೀವಿ. ನಡಿಯೋಣ. ನೋಡಿ ಕಾಲೇಜ್ ಗೈಸ್, ಒಂದು ಚಿಕ್ಕ ಬ್ರೇಕು ಜರ್ನಿನಲ್ಲಿ. ಕನಕಪುರದಿಂದ ಮುಂದೆ ಬಂದಿದ್ದೀವಿ. ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀವಿ. ಕಬ್ಬಿನ ಜ್ಯೂಸ್ ಕುಡಿಸ್ತಾ ಇದ್ದಾರೆ ಶಶಾಂಕ್ ಅವರು. ನಾವೇನೋ ಕುಡಿಯಲ್ಲ, ಅದಕ್ಕೆ ನಮ್ಗೆ ಗೊತ್ತಿಲ್ಲ. ನೀನು ಕುಡಿತೀಯಲ್ಲ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ಗೈಸ್, ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗೈತೆ. ನಾನು ಬಂದು ಎಷ್ಟೋ ದಿವಸ ಆಗೈತೆ. ಎಷ್ಟೋ ದಿವಸ ನಾವು ವರ್ಷನೇ ಆಗೋಗೈತೆ. ಇದೆಲ್ಲ ಇದು ಮಾಡೋವಾಗ ಬಂದಿದ್ದು. ಸೊ ಇವಾಗ ಹೆಲ್ಮೆಟ್ ಎಲ್ಲ ಒಂದು ಕಡೆಗೆ ಇಟ್ಟು ಪೂಜೆ ಸಾಮಾನು ತಗೊಂಡು ಪೂಜೆ ಮಾಡ್ಸೋಣ ಬನ್ನಿ. ಗೈಸ್, ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಬಂದು ಪೂಜೆ ಸೆಟ್ಟು ತಗೊಂಡು ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಗೈಸ್, ಇನ್ನೂ ಫುಲ್ಲು ಪೂರ್ತಿ ಆಗಿಲ್ಲ ಅಲ್ಲ? ಇನ್ನೂ ಪೂರ್ತಿ ಆಗಿಲ್ಲ, ಇನ್ನೊಂದು ಸ್ವಲ್ಪ ಪೂರ್ತಿ ಆಗಬೇಕು. ಗೈಸ್, ಕಬ್ಬಾಳಮ್ಮ ಅವ್ರದ್ದು ಒಳ್ಳೆ ದರ್ಶನ ಆಯಿತು. ಅಲ್ಲಿ ವಿಡಿಯೋ ತೋರಿಸಂಗಿಲ್ಲ, ಇಲ್ಲೇ ನೋಡ್ಕೊಂಡ್ಬಿಟ್ಟಿದ್ದೀನಿ. ಕುಂಕುಮಕ್ಕೆ ಹೋಗ್ತಾನೆ ಇಲ್ಲೇ. ಹ್ಞೂ ಗೈಸ್, ಒಳ್ಳೆ ದರ್ಶನ ಆಯಿತು ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ. ಫಾರ್ ದ ಫಸ್ಟ್ ಟೈಮು ಇಷ್ಟು ಬೇಗ ದರ್ಶನ ಆಗಿರೋದು ನನಗೆ. ಅದು ಬುಧವಾರ ಅಲ್ವಾ, ಅದಕ್ಕೋಸ್ಕರ ಬೇಗ ಆಯಿತು ಅಂತ ಅವ್ನು ಹೇಳ್ತಾವೆ. ವಾರದ ದಿನ ಬಂದರೆ ಇಷ್ಟು ಬೇಗ ದರ್ಶನ ಆಗಲ್ಲ. ಇನ್ನೂ ಇದೆಲ್ಲ ಫುಲ್ ಕಂಪ್ಲೀಟ್ ಆದಾಗ ಚೆನ್ನಾಗಿರುತ್ತಲ್ಲ. ಸೊ ಈಗ ಜಸ್ಟ್ ಆಚೆ ಬಂದಿದ್ದೀವಿ. ಆ ಕಡೆ ತಿರ್ಸ್ತಾ ಹೇಳ್ತಾವನೆ. ಈಗ ಹೇಳು. ಹೇಳಿ ಇವಾಗ. ವಾಯ್ಸ್ ಬರೋದು ಬೇರೆ ವಾಯ್ಸ್ ಪ್ರಾಬ್ಲಮ್ಮು, ಅದರಲ್ಲೂ ಹೇಳ್ತಾರೆ. ಇಲ್ಲೊಂದು ದೇವಸ್ಥಾನ ಇದೆ, ಬಸವನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ನಿ ಗೈಸ್, ತಡೆ ಓಡ್ಸೋಕೆ ಬಂದಿದ್ದೀವಿ. ಈ ಕಡೆಗೆ ಆ ಕಡೆ ಗೈಸ್, ಇವನು ತಡೆ ಓಡ್ಸೋಕೆ ಬಂದವನೆ. ನಮಗೇನೇನು ದೋಷ ಆಯಿತೋ ಏನಾಯಿತೋ ಎಲ್ಲ ಓದಿದ್ವಿ. ಹಲೋ ಗೈಸ್, ಈ ಪಾರ್ಕ್ ಒಳಗಡೆ ಬಿಟ್ಟಿಲ್ಲ. ಅಂದರೆ ಇನ್ನೂ ಸ್ವಲ್ಪ ಎಲ್ಲ ಇದೆಯಲ್ಲ, ಅದಕ್ಕೋಸ್ಕರ ಬಿಟ್ಟಿಲ್ಲ. ಸೊ ಕಡೆನೂ ಓಡಿಸಾಯಿತು, ದರ್ಶನ ಮಾಡಾಯಿತು. ಸೊ ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಅಪ್ಡೇಟ್ ಮಾಡ್ತೀವಿ. ಇಲ್ಲಿಂದನೇ ಎತ್ತಿದ್ದು ಅವತ್ತು. ಇಲ್ಲಿಂದ ಬೆಟ್ಟ ಹತ್ತೋದು ಗೈಸ್, ಕಬ್ಬಾಳಮ್ಮನ ಬೆಟ್ಟ. ಇಲ್ಲಿ ಬಂದು ಕೋಳಿ ಎಲ್ಲ ಇದು ಮಾಡಿಕೊಂಡು ಬೆಟ್ಟ ಹತ್ತಿದ್ವಿ. ಕಾಲೇಟಾಗ್ಬಿಟ್ಟಿತ್ತ ಹೋಗಿ ಇವನಿಗೆ. ಇಲ್ಲಿ ಚೆನ್ನಾಗಿತ್ತು ಒಂಥರ. ಎಲ್ಲ ಬಂದು ಆರಾಮಾಗಿ ಕೋಳಿ ಗೀಳಿ ಎಲ್ಲ ತೊಗೊಂಡು ಸೆಟ್ ಮಾಡಿಕೊಂಡು ಹುಡುಗರೆಲ್ಲ ಒಂದು ಬೆಟ್ಟ ಹತ್ತಿದ್ರೆ ಮಸ್ತಾಗಿರುತ್ತೆ. ಅಲ್ಲಿ ಪೀಕಾಗಿ ಹತ್ತಿದ್ವಿ ಲಾಸ್ಟಲ್ಲಿ. ಇಲ್ಲಿಂದ ಗುಹೆನೂ ಐತೆ ತಾನೆ, ಅದೇ ಇದ್ರದ್ದು ಮೈಸೂರಿಗೆ ಹೋಗೋವಂಥ ಗುಹೆ ಐತೆ ಗೈಸ್ ಇಲ್ಲಿ ಮೇಲ್ಗಡೆ ಟಾಪಲ್ಲಿ. ಯಾರಿಗೂ ಗೊತ್ತಿರೋದೇ ನಿಮಗೆ, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ನಮ್ಮ ಬ್ಲಾಗ್. ಈಗ ಹೊಸ ಜನ್ರೇಷನ್ ಅವರಿಗೆ. ಗೈಸ್, ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಗೌಡ್ರು ಮನೆ ಮಿಲ್ಟ್ರಿ ಹೋಟೆಲ್. ಅವರು ಮಳವಳ್ಳಿ ದಾಟಿ ಬಂದಿದ್ದೀವಿ ಗೌಡ್ರ ಮನೆ ಮಿಲ್ಟ್ರಿ ಹೋಟ್ಲಿಗೆ ಊಟ ಮಾಡೋಕ್ಕೆ. ಇಲ್ಲಿಂದ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಏನೆಲ್ಲ ಪ್ಲೇಸ್ಗೆ ಹೋದಾದ್ಮೇಲೆ ನೋಡಿ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿರುತ್ತೆ. ಬ್ಯಾಟಿಂಗ್ ಮಾಡ್ಕೊಂಡ್ಬಿಡ್ತೀವಿ ಈಗ. ಆಮೇಲೆ ಸಿಗ್ತೀವಿ. ಮಂಡ್ಯ ಬಂದ
ನನ್ನ ಮೇಲೆ ಹಣೆ ಇಟ್ಟಳು. ಸೊ ಇವಾಗ ಒಂದು ಸ್ಟ್ರೈಟ್ ಕುಡ್ಕೊಂಡು ಹೋಗಬೇಕು. ಇನ್ನೊಂದು 16-18 ಕಿಲೋಮೀಟ್ರ್ ಇದೆ ಅಂತೆ. ಸೊ ನಾನು ಗಾಡಿ ಓಡಿಸಿದೆ ಗೈಸ್. ಒಂದೆರಡು ಕಡೆ ರೋಡಲ್ಲಿ ಸೆಂಟ್ರಲ್ಲಿ ನಿಲ್ಸ್ಬಿಟ್ಟಿದೆ. ಬೈಕ್ ಬಂದಿತ್ತು ಅವನಿಗೆ, ಕಾರನ್ನು ಕುತ್ಕೊಳ್ತೈತಾನೆ ಅಂತ ಅಂದ್ಬಿಟ್ಟು ಫುಲ್ ಭಯ ಬಿದ್ದೋಗ್ಬಿಟ್ಟಿದ್ದ. ಈಗ ಮತ್ತೆ ನಂಗೆ ನಿದ್ದೆ ಬರ್ತದೆ, ನೀನೇ ಓಡಿಸು ಅಂತವನೇ. ನಿನ್ನ ಕೈ ಬರೋದಪ್ಪ. ಇನ್ನೊಂದ್ರಲ್ಲಿ ಸ್ಲೆಚ್ಚು ಇಷ್ಟು ಬಿಟ್ಟರೆ ಸಾಕು. ಈಗ ಯಾವ ಕಡೆ ಹೋಯ್ತಿಯಪ್ಪ ಗೈಸ್? ಗಗನ ಚುಕ್ಕಿ ಬರ ಚುಕ್ಕಿಗೆ ಹೋಗೋದೇ ದೊಡ್ಡ ತಲೆಯಲ್ಲಿ ಹೋಗ್ಬಿಟ್ಟಿದೆ. ಒಬ್ರು ಹೆಂಗಂತ ಒಬ್ರು ಹಿಂಗೆ, ಒಬ್ರು ಲೆಫ್ಟು ಒಬ್ರು ರೈಟು. ಗೂಗಲ್ ಮ್ಯಾಪ್ ಕೂಡ ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ನೋಡ್ಬಿಡಿ ಗೈಸ್ ಹೆಂಗೈತೆ. ಗೈಸ್ ಗಗನ ಚುಕ್ಕಿ ಬರ ಚುಕ್ಕಿ ಪ್ಲೇಸ್ ಹತ್ರ ಬಂದಿದ್ದೀವಿ ಇವಾಗ, ಟೋಲ್ ಹತ್ರ. ಗೈಸ್ ಫೈನಲಿ ನಾವು ಬಂದಿದ್ದೀವಿ. ಮಳೆ ಕೂಡ ಲೈಟಾಗಿ ಬರ್ತೈತೆ. ಫುಲ್ಲು ಜೋರು ಮಳೆ ಆಗಿಬಿಟ್ರೆ ಮಾತ್ರ ಫ್ಲಾಪ್ ಫೋಟೋ ಶೂಟು ಇಲ್ಲ, ಯಾವುದೂ ಇಲ್ಲ, ಓಡ್ತಾ ಇರಬೇಕಾಗುತ್ತೆ. ನೋಡಿ ಬಾರ ಚುಕ್ಕಿ ಫಾಲ್ಸ್ಗೆ ಬಂದಿದ್ದೀವಿ ಗೈಸ್. ಸಕ್ಕತ್ತಾಗಿದೆ ಕ್ಲೈಮೇಟು, ವೆದರು ಎಲ್ಲ ಮಸ್ತಾಗಿದೆ. ಸೊ ಮ್ಯಾಟ್ರ್ ಏನಂತಂದರೆ ಈಗ ಮಳೆ ಬರಬೇಡದು ಅಷ್ಟೇ. ಏನಿದೆ ಹೌದು, ಮಳೆ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಲೈಟಾಗಿ ಬಂದರೆ ಚೆನ್ನಾಗಿರುತ್ತೆ, ಜೋರಾಗಿ ಬಂದರೆ ಚೆನ್ನಾಗಿರಲ್ಲ. ಮುಂದೆ ತೋರಿಸ್ತೀವಿ ಬನ್ನಿ ನಿಮ್ಗೆ. ಈಗ ಎಷ್ಟೋ ಜನ ಬಂದಿದ್ದಾರೆ ಗೈಸ್. ಬುಧವಾರ ಆದ್ರೂ ಬರೀ ವೀಕೆಂಡ್ ಅಂತಲೇ ಅಲ್ಲ, ಎಲ್ಲ ದಿವಸನೂ ಬಂದಿದ್ದಾರೆ. ಇಲ್ಲಿಂದ ನೋಡ್ಕೊಬಿಡಿ ಒಂದ್ಸಲ ವ್ಯೂಸು. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ನೀರು ಕಮ್ಮಿ ಇತ್ತು, ಒಂದು 6 months ಬ್ಯಾಗ್. ಸೊ ಇವಾಗ ನೀರು ಜಾಸ್ತಿ ಆಗಿದೆ, ಮಳೆ ಟೈಮು. ಸೊ ನೀರು ಜಾಸ್ತಿ ಆಗಿದೆ. ಬಟ್ ಅಲ್ಲೋಗಿ ಈಜಾಡ್ಕೊಂಬರೋಣ, ಅಲ್ಲೋಗಿ ಈಜಾಡ್ಕೊಂಬರೋಣ. ಸೊ ಬಿಟ್ಟರೆ ಹೋಗ್ಬೋದು, ಬಿಡಲ್ವಾ? ಹೌದಲ್ವಾ? ಬಿಟ್ಟರೆ ನೀರಲ್ಲಿ ನೋಡೋಕೆ ಯಾರಿಗೆ ಇಷ್ಟ ಇರಲ್ಲ. ಓಹ್ ಗೈಸ್ ಅಲ್ಲಿ ಹೋಗ್ಬೇಕು ಗೈಸ್. ಅಲ್ಲಿ ಹೋಗ್ಬಿಟ್ಟು ನನಗೆ ಆಸೆ ಏನಂದರೆ, ಮುಂಗಾರು ಮಳೆ ಫಿಲಮಲ್ಲಿ ಗಣೇಶ್ ಅವರು ಡೈಲಾಗ್ ಹೊಡಿತಾರಲ್ಲ, ಅಲ್ಲಿ ಕರ್ಕೊಂಡೋಗ್ಬಿಟ್ಟು ನಾವು ಹುಡುಗಿ ಜೊತೆ ನಿಲ್ಸ್ಕೊಂಡು, ಅಂದರೆ ನನ್ನ ಮದುವೆ ಆಗೋ ಹುಡುಗಿ ಜೊತೆ ಅಲ್ಲಿ ನಿಂತ್ಕೊಂಡು ಆ ಡೈಲಾಗ್ ಹೊಡಿಬೇಕು ಅಂತ ತುಂಬ ಆಸೆ. ಏನಂತೀರಾ? ನಗು ಬರ್ಲಿಲ್ವಾ? ಆ್ಯಕ್ಚುಲಿ ಇನ್ನೊಂದು ಏನಂದರೆ, ಮದುವೆ ಆಗೋದೇ ಡೌಟು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಗೈಸ್ ಹೆಂಗಿದೆ? ಸೂಪರ್ ತಾನೆ, ನೆಕ್ಸ್ಟ್ ಲೆವೆಲ್ ತಾನೆ. ಏನು ನೀನು ಕರ್ಕೊ ಬರೋದೆಲ್ಲಿ, ನಿಂತ್ಕೊಳ್ಳೋದೆಲ್ಲಿ, ಎಣ್ಣೆ ಯಾರು ಕೊಡ್ತಾರೆ? ಈ ವಿಡಿಯೋನ ಸಿಂಗಲ್ಸ್ ಹುಡುಗಿರು ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನಿದ್ದೀನಿ ನಿನ್ಗೋಸ್ಕರ ಅಂತ. ಗ್ರೇಟ್ ಮಾಡ್ತಾವನೆ. ಪಬ್ಲಿಕ್ ಎಲ್ಲ ಫೋಟೋ ಶೂಟ್ಸ್ ನಡೀತಾ ಇದೆ, ನಮ್ಮದು ಫೋಟೋಸ್ ತಗೋಬೇಕು. ಮಸ್ತ್ ಬ್ಯೂಟಿ ಬಾಬಾ, ಬೇಗ ಫೋಟೋ ತಗೊಬಿಡೋಣ, ಇಲ್ಲಾಂದ್ರೆ ಮಳೆ ಬಂದ್ಬಿಡುತ್ತೆ. ಗೈಸ್ ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಅವಾಗಲೇ ಲೈಟಾಗಿ ಬರ್ತಾಯಿತ್ತು, ಇವಾಗ ಸ್ವಲ್ಪ ಫಾಸ್ಟಾಗಿ ಬರೋ ಥರ ಸೂಚನೆ ಕೊಟ್ಟಿದೆ. ಸೊ ಇಲ್ಲಿಂದ ನಾವು ಕಳಾಯಿಸ್ಕೊಂಡಿಲ್ಲ ಅಂತಂದರೆ ಇನ್ನೂ 2.5 hour ಆಗುತ್ತೆ ಜರ್ನಿ ಇಲ್ಲಿಂದ ಹೋಗೋಕ್ಕೆ. ಸೊ ಅದಕ್ಕೆ ಒಂದೊಳ್ಳೆ ವೈಬ್ಸು, ಚೆನ್ನಾಗಿತ್ತು. ಒಂದು 2 ರೀಲ್ಸ್ ಮಾಡಿದ್ವಿ, ಒಂದು ಮೋಷನ್ ವೀಡಿಯೋಸ್ ಎಲ್ಲ ಮಾಡಿದ್ವಿ. ಇವನು ಫೋಟೋಸು ವೀಡಿಯೋಸ್ ಯಾವುದು ಅಪ್ಲೋಡ್ ಮಾಡಲ್ಲ, ಆದರೂ ಸುಮ್ಮನೆ ಇಡಿ ಅಂತಾನೆ ಒಂದು ಹಿಡ್ದಾಯಿತು. ಸೊ ಎಲ್ಲ ಚೆನ್ನಾಗಿತ್ತು ಗೈಸ್. ಇವತ್ತೊಂದು ದಿವಸ ಈ ವ್ಲಾಗ್ನ ನೀವೆಲ್ಲ ಎಂಜಾಯ್ ಮಾಡಿರ್ತೀರ ಅಂತ ಗೊತ್ತು. ಇವಾಗಲೇ ಎಂಡ್ ಮಾಡ್ಬಿಡ್ಲಾ? ಇನ್ನು ಹೋಗ್ತೀವಲ್ಲ, ಇನ್ನು ರೋಡಲ್ಲಿ ಹೋಗ್ತೀವಿ, ಏನು ಎಕ್ಸ್ಪೀರಿಯನ್ಸ್ ಇದೆ ಅದು ಹೇಳಿ ಮನೆಗೆ ಹೋದ್ವಿ, ಆಮೇಲೆ ಹೆಂಗೆ ಮಾಡಿ ಮನೆಗೆ ಹೋದ್ವಿ. ಓಕೆ ಗೈಸ್, ಕೀಪ್ ವಾಚಿಂಗ್. ಇನ್ನೇನೋ ಮ್ಯಾಟ್ರ್ ಇದೆ ಅಂತ ಹೇಳ್ತಾ ಇದ್ದೇನೆ, ನೋಡೋಣ. ಗೈಸ್ ನಮ್ಮ ಕೋತಿಗಳು ಏನು ಮಾಡಿದ್ದಾವೆ, ಬಾಳೆಹಣ್ಣಿಗೋಸ್ಕರ ನಮ್ಮ ಹೆಲ್ಮೇಟು, ಪೂಜೆ ಮಾಡಿಸಿದ ಕವರ್ ಇದ್ದಿದ್ದು ಬಾಳೆಹಣ್ಣು 2 ಎತ್ಕೊಂಡೋಗಿದ್ದಾರೆ, ಕಾಯಿನೂ ಎತ್ಕೊಂಡೋಗಿದ್ದಾರೆ. ಗೈಸ್ ನೋಡಿ, ಕಸವನ್ನು ಇಲ್ಲಿ ಇಡಿ, ಇಲ್ಲಿ ಹಾಕಿ ಅಂತ ಬರೆದವ್ರೆ, ಇಲ್ಲಿ ಹಾಕಬೇಕು. ಅದನ್ನು ಬಿಟ್ಬಿಟ್ಟು ನಮ್ಮ ಜನ ನೋಡ್ರಿ ಎಲ್ಲ ಇಲ್ಲೇ ಕೆಳಗಡೆ ಬಿಸಾಕ್ಬಿಟ್ಟು ಹೊಡಾಯ್ತಾರೆ.
ಎಲ್ಲ ಟೂರಿಸಮ್ ಪ್ಲೇಸಲ್ಲೂ ಇದು ಕಾಮನ್ನು, ಅದು ಗೊತ್ತಿರೋ ವಿಷಯ. ಹಂಗೆ ಮಾಡ್ತಾ ಹೋದರೆ ಯಾರೂ ಕೂಡ ಇವಾಗ ಇರೋ ವೈಬ್ಸ್ನ ಕಳಕತ್ತೀರ, ವಿಷಯ ಮ್ಯಾಟ್ರು ಅಂತ ಹೇಳ್ತಾ ಮನೆ ಹೋಗೋಣ. ಅನ್ಬಂತಪ್ಪ ಇಲ್ಲಾಡಿ ನೀನು ಹೋಗ್ಲಿ ಬಿಡ್ರಿ, ಏನು ಮಾಡೋಕ್ಕಾಗಲ್ಲ. ದೇವಸ್ಥಾನದಿಂದ ಬಂದಿದ್ದು ದೇವ್ರ ತಗೊಂಡ್ರೆ ಏನಂತೀರ, ಎಲ್ಲ ಆಗ್ತಾ ಇರುತ್ತೆ. ನಿನ್ನ ಗಾಡಿ ಮೇಲೆ ಹನುಮಂತ ಎತ್ತಿದ್ದಾನೆ, ಒಳ್ಳೇದಾಗುತ್ತೆ. ಅದೇ ರೋಡಲ್ಲಿ ಸ್ವಲ್ಪ ರೈಟ್ ತೊಗೊಂಡ್ರೆ ನಿಮಗೆ ಈ ಮಸೀದಿ, ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಸಾಕು ನೋಡಿ ಗೈಸ್, ಹಿಂಗೆ ಬರ್ತಾ ಇದೆ. ನಾವು ಬಂದಾಗ ಏನಾಗಿತ್ತು ಗೊತ್ತಾ, ಒಂದ್ಸಲ ಅಲ್ಲಿಂದ ಆನೆಗಳು ಕೆಳಗಡೆ ಬಿದ್ದುಬಿಟ್ಟಿದ್ವಿ, ನಿಜ. ಅದು ನೋಡಿದ್ವಿ ನಾವು. ಇಲ್ಲಿ ಅಲ್ಲಿ ಕೆಳಗಡೆ ಅಲ್ಲಿ ಬೀಳ್ತಾ ಇದೆ ಗೊತ್ತಾ ನೀರು, ಅಲ್ಲಿ ತೇಲ್ತಾ ಇದ್ವು ಆನೆಗಳು, 3 ಆನೆ ಒಟ್ಟು. ಎಷ್ಟು ಜನ ಗೊತ್ತಾ ಅವತ್ತು ಅದು ನೋಡೋಕೆ ಬಂದಿದ್ದು. ಅವತ್ತೇ ನಾವು ಬಂದಿದ್ದೀವಿ ಕರೆಕ್ಟಾಗಿ, ಅಲ್ಲಿಗೆ ಬಂದೈತೆ ನೀರು ಕುಡಿಯೋಕ್ಕೆ, ಆ ಬೆಡ್ದಿಂದ ಬಿದ್ದಿರೋದು ಗೈಸ್. ಇಲ್ಲಿ ಆನೆ ಬಿದ್ದಿತ್ತು ಒಂದಾನೊಂದು ಕಾಲದಲ್ಲಿ ನಾವು ಬಂದಿದ್ದಾಗ. ಆಗ ನೋಡು ಬೀಳ್ತಾರದು ನೋಡು, ಅಲ್ಲೇನಾದ್ರು ನಾವು ಕುತ್ಕೊಂಡ್ರೆ ಹೆಂಗೆ ಹೋಯ್ತೀವಿ ಹೇಳು, ಅಲ್ಲಿ ಹೊರಟೋಗಿರ್ತೀವಿ. ಇಲ್ಲಿಂದ ಇದಕ್ಕಿಂತ ಅದೇ ಎಕ್ಸೈಟಿಂಗ್ ಸ್ವಲ್ಪ ಜಾಸ್ತಿ ಇದೆ. ಸೊ ನೀವು ಅಲ್ಲಿ ಹೋಗೋದೇ ಬೆಟರ್. ನೋಡ್ಕೊಂಡು ಇದು ನೋಡ್ರಿ ಅಂತ ಹೇಳಿದ್ದೀನಿ ಎರಡೂ ನೋಡಕ್ಕೆ ಹೇಳಿದ್ದೀನಪ್ಪ. ಬಟ್ ದಟ್ ಈಸ್ ವಾಟ್ ಸ್ವಲ್ಪ ಚೆನ್ನಾಗಿದೆ. ಹೇಳ್ದಾಗೆಲ್ಲ 220 ಆರಾಮ ನೀನು. ನಾನು ಅದೇ ಅನ್ಕೊಂಡೆ, ನೀನೇ ಡೌಟು. ಹಾಂ, ಈ ಕಡೆ ಹೌದಾ, ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟಲ್ಲಪ್ಪ. ಗೈಸ್ 6 ಹಳ್ಳಿಲಿದ್ದೀವಿ ಈಗ. ಇನ್ನೊಂದು ಬ್ರೇಕು ಟೀ ಕುಡಿಯೋಕ್ಕೆ. 6 ಹಳ್ಳಿಯಿಂದ ಕಂಟಿನ್ಯೂಸ್ ಗಣೇಶಗಳು ಕುಂತ್ಕೊಂಡ್ಬಂದವ್ರೆ, ಸಾಕಾಗೈತೆ. ಎಲ್ಲರೂ ಈ ವಿಡಿಯೋದಲ್ಲಿ ಐತೆ, ನೋಡ್ಕೊಬನ್ನಿ. ಆದರೆ ಫಾಸ್ಟಾಗಿ ಹೋಗಿದ್ದೀವಿ, ಬಟ್ ಚೆನ್ನಾಗೈತೆ ನೋಡ್ಕೊಳ್ಳಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವಾಗ ಎಲ್ಲಿದ್ದೀವಿ ಅಂತಂದರೆ ಶಶಾಂಕ್ ಅವ್ರ ಮನೆಗೆ ಬಂದಾಯಿತು. ಸೊ ಇವಾಗ ಸಮಯ 7 ಗಂಟೆಗೆ. ಇವತ್ತಿಂದ ಏಷ್ಯಾ ಕಪ್ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ನೇ ಮ್ಯಾಚು ಇವಾಗ ನಡೀತಾ ಇರೋದು ಇಂಡಿಯಾ ಮತ್ತು UAE. ಸೊ ನಮ್ಮ ಭಾರತ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಗೆದ್ದು ಬಾ ಭಾರತ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ